ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಬೆಳಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಲಾಗ್ ಬಂದುಬಿಟ್ಟು ನಾರ್ಮಲ್ ಲಾಗ್ ಅಂತಂದೇನಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ಲಾಗ್ಸ್ ಮತ್ತು ನಿಮ್ಮ ಜೊತೆ ಕೆಲವೊಂದಷ್ಟು ವಿಷಯಗಳನ್ನ ಮಾತಾಡೋದಿದೆ. ಅದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ಬಂದುಬಿಟ್ಟು ಬೆಳಗ್ಗೆನೇ ಲಿಂಗದ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರು. ಅದು ಅಭಿಷೇಕ ಮಾಡೋದನ್ನು ನಾನು ತೋರಿಸ್ಲಿಲ್ಲ ನಿಮಗೆ. ನಾನು ಅಭಿಷೇಕ ಇನ್ನೇನು ಮುಗಿಯೋ ಟೈಮಲ್ಲಿ ಆ ವಿಡಿಯೋ ಮಾಡಿದೆ. ಸ್ವಲ್ಪ ನಿಮ್ಗೆ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಹೇಳಿ. ಏನಕ್ಕಂದರೆ ಇವತ್ತು ಶಿವನ ವಾರ ಆಗಿರೋದ್ರಿಂದ ಶಿವನ ಒಂದು ದರ್ಶನವನ್ನು ಮಾಡಿಸೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ವಿಡಿಯೋನ ಮಾಡಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಇವಾಗ ಅಭಿಷೇಕ ಮಾಡ್ತಿರೋದು ನಮ್ಮ ಮನೆಯವರು. ನಂದು ಬೆಳಗ್ಗೆನೇ ಪೂಜೆ ಆಯಿತು. ಇವತ್ತು ಎಷ್ಟೊತ್ತಿಗೆ ಎದ್ದಿದ್ದೆ ಅಂದರೆ 3:45 ಏನೋ ಆಗಿತ್ತು, ಅಂದರೆ 3:45 ಆಗಿತ್ತು. ಆ ಟೈಮಲ್ಲಿ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ವಿ. 5 ಗಂಟೆ ಒಳಗಡೆ ನನ್ನ ಪೂಜೆ ಮುಗೀತು. ಅದಾದಮೇಲೆ ನಮ್ಮ ಮನೆಯವರು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅಭಿಷೇಕನೂ ಮುಗೀತು. ಅದನ್ನೆಲ್ಲ ಏನು ಶಿವಲಿಂಗ ಎಲ್ಲ ಬಿಸಿನೀರಲ್ಲಿ ತೊಳಿತಿದ್ದಾರೆ. ಏನಕ್ಕಂದರೆ ತುಪ್ಪದಲ್ಲಿ ಅವರು ಅಭಿಷೇಕವನ್ನು ಮಾಡಿದರು, ಅದಕ್ಕೋಸ್ಕರ. ಮತ್ತು ಅದು ಜಿಡ್ಡಿನಂಶ ಎಲ್ಲ ಹಾಗೇ ಇರುತ್ತಲ್ಲ, ಮತ್ತು ಬಿಸಿನೀರಲ್ಲೂ ಅದನ್ನೆಲ್ಲ ತೊಳೆದ್ರು. ಬಿಸಿನೀರು ತಣ್ಣೀರಲ್ಲಿ ಅಭಿಷೇಕವನ್ನು ಮಾಡಿ ಅದಾದಮೇಲೆ ಹಾಲು, ತುಪ್ಪ, ಮೊಸರು, ಸಕ್ಕರೆ ಮತ್ತು ನೈವೇದ್ಯಕ್ಕೆ ಕೆಲವೊಂದಷ್ಟು ಹಣ್ಣುಗಳನ್ನ ಇಟ್ಟು ನಾವು ಅಭಿಷೇಕವನ್ನು ಮಾಡ್ಬೋದು. ಬಟ್ ನನ್ನ ಹತ್ರ ನಮ್ಮ ಮನೇಲಿ ಇದ್ದಿದ್ದು ಇವತ್ತು ಬಾಳೆಹಣ್ಣು, ಹಾಗಾಗಿ ಬಾಳೆಹಣ್ಣಲ್ಲಿ ಅಭಿಷೇಕವನ್ನು ಮಾಡಿದರು. ದಿನಾನು ಅವತ್ತಿನ ವ್ಲಾಗ್ನ ಅವತ್ತೇ ನಾನು ಬಿಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಟೈಮ್ ನನಗೆ 5 ಗಂಟೆ ಹಂಗೆ ಇವಾಗ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕ್ತೀನಿ, ಯಾವ ಟೈಮಿಂಗ್ಸಿಗೆ ನಾನು ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು. ಆ ಟೈಮಿಂಗ್ಸ್ ನೀವು ಹೇಳಿದರೆ ನಾನು ಅದೇ ಟೈಮ್ಗೆ ವಿಡಿಯೋ ಬಿಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅದನ್ನು ಒಂದು ಸ್ವಲ್ಪ ನೀವು ನನಗೆ ಹೇಳಿದರೆ ಚೆನ್ನಾಗಿ ಅಂತ. ಫೈನಲಾಗಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಅಭಿಷೇಕ ಎಲ್ಲ ಮುಗಿಸಿ ಹೂವನ್ನೆಲ್ಲ ಇಟ್ಟು ಮತ್ತು ಗಂಧ ಅದೇನಿದೆ ಅದೆಲ್ಲ ಹಚ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಕುಕ್ಕಿಂಗ್ನ ತೋರಿಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಸ್ವೀಟ್ ಡಿಶ್. ನೆನ್ನೆನೂ ಕೂಡ ಸ್ವೀಟ್ ಡಿಶ್ ಮಾಡಿ ತೋರಿಸಿದ್ರಿ. ಇವತ್ತು ಏನು ಸ್ವೀಟ್ ಡಿಶ್ ಮಾಡ್ತಾ ಇದ್ದೀರಲ್ಲ, ಏನಕ್ಕೆ ಅಂತ ಕೇಳ್ಬೋದು.
ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಂದು ಹೇಳಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಏನಾದರೂ ಮಾಡಿ ತೋರಿಸ್ತೀನಿ. ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ. ನಿಮಗೆ ತಮ್ಮನೇಲಿ ನೋಡಿಬಿಟ್ಟೆ ಗೊತ್ತಾಗಿದೆ. ಸ್ವೀಟ್ ರೋಸ್ ಫ್ಲವರ್ಸ್ ಅದನ್ನ ಮಾಡ್ತಾ ಇದ್ದೀನಿ. ಅಂದರೆ ಸ್ವೀಟ್ ಗುಲಾಬಿ ಹೂಗಳನ್ನ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಗುಲಾಬಿ ಹೂಗಳನ್ನ ನಾವು ನೋಡಿರ್ತೀವಿ, ಬಟ್ ಅದನ್ನು ತಿನ್ನೋದಕ್ಕಾಗಲ್ಲ. ಬಟ್ ನಾನು ಮಾಡ್ತಾ ಇರೋಂಥದ್ದನ್ನು ತಿನ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದಕ್ಕೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಫುಡ್ ಕಲರ್ ತೊಗೊಂಡಿದ್ದೀನಿ. ಫುಡ್ ಕಲರ್ ಬಂದುಬಿಟ್ಟು ಆರೆಂಜ್ ಕಲರ್ ಹಾಗೆ ಗ್ರೀನ್ ಕಲರ್ನ ಫುಡ್ ಕಲರ್ ತೊಗೊಂಡಿದ್ದೀನಿ. ಇವಾಗ ಈ ಹಿಟ್ಟನ್ನ ಕಲಿಸ್ಕೋಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೂ ಕೂಡ ಹೇಳ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ತುಂಬ ಸಿಂಪಲಾಗಿ ಮಾಡುವಂಥದ್ದು, ಮಕ್ಕಳಿಗೆ ಕೂಡ ತುಂಬ ಇಷ್ಟವಾಗುವಂಥದ್ದು. ಡಿಫ್ರೆಂಟ್ ಆಗಿರುತ್ತಲ್ವ ನೋಡೋದಕ್ಕೆ, ಫ್ಲವರ್ ಥರ. ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಬನ್ನಿ. ಈಗ 2 ಬೌಲ್ ತೊಗೋತಾ ಇದ್ದೀನಿ. 2 ಬೌಲಲ್ಲಿ ನಾನು ಆರೆಂಜ್ ಕಲರ್ ಹಾಗೆ ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ನ ಮಾಡ್ಕೋತೀನಿ. 3 ಕಲರಲ್ಲಿ ಹಿಟ್ಟನ್ನ ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಹಿಟ್ಟನ್ನ ಒಂದೊಂದು ಬೌಲ್ಗೆ ನಾನು ಸ್ವಲ್ಪ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಲರು ಮತ್ತು ಒಂದಿಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. Times don't fly too high. Be sure to keep the ground in sight. Fly forever if you keep it tight. Love the world but keep the sky on your mind. ಈಗ ಚಪಾತಿ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡ್ರೆ ಸಾಕು, ಫುಲ್ ತೆಳುವಾಗಿ ಏನು ಬೇಡ. ಏನಕ್ಕಂದರೆ ಅದು ಲೇಯರ್ ಕಾಣಬೇಕಲ್ವ ನಾವು ಫ್ಲವರ್ ಥರ ಮಾಡಿದಾಗ. ಅದಕ್ಕೋಸ್ಕರ ಫುಲ್ ತೆಳುವಾಗಿ ಮಾಡಿದರೆ ಅಷ್ಟು ನೀಟಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ದಪ್ಪವಾಗಿ ಉತ್ಕೊಂಡ್ರೆ ಚೆನ್ನಾಗೆ. ಇವಾಗ ನೋಡ್ತಿದ್ರಲ್ಲ, ಈ ರೀತಿ ಕ್ಲೀನಾಗಿ ಉತ್ಕೊಂಡು ಅದಾದಮೇಲೆ ಯಾವುದಾದ್ರು ಒಂದು ಗ್ಲಾಸ್ ಅಥವಾ ಏನಾದ್ರು ಒಂದು ಮುಚ್ಚಳಕ ಸಹಾಯದಿಂದ ರೌಂಡ್ ಶೇಪಲ್ಲಿ ನಾವು ಅದನ್ನ
ಕಟ್ ಮಾಡ್ಕೋತಾ ಹೋಗಬೇಕು. ನಿಮ್ಗೆ ಯಾವ ಸೈಜಲ್ಲಿ ಫ್ಲವರು ಪೆಟಲ್ಸ್ ಬೇಕು ಅಂತ ನೀವು ಅನ್ಕೋತಿರೋ ಆ ಶೇಪ್ ಅಷ್ಟು ಇದರಲ್ಲಿ ತೊಗೊಂಡು ನೀವು ಕಟ್ ಮಾಡ್ಕೊಳ್ಳಿ. ನಾನು ಫಸ್ಟಲ್ಲಿ ಲೋಟದಲ್ಲಿ ಮಾಡಿಕೊಂಡೆ, ಬಟ್ ಅದಷ್ಟು ನೀಟಾಗಿ ಬರಲಿಲ್ಲ. ಹಾಗಾಗಿ ಮತ್ತೆ ನಾನು ಬಾಕ್ಸ್ ಮುಚ್ಚಳಕ ಇರುತ್ತಲ್ಲ ಅದನ್ನು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದೊಂದಾಗೆ ಮಾಡ್ಕೋತಾ ಹೋಗಬೇಕು. ಇಲ್ಲಿ ನೋಡ್ತಿದ್ರಲ್ಲ, ಒಂದು ಆಲ್ರೆಡಿ ವೇಸ್ಟ್ ಆಯಿತು. ಯಾಕಂದರೆ ಫಸ್ಟಿಗೆ ನಾನು ಅದನ್ನು ಒಂದು ಲೋಡ್ದಲ್ಲಿ ಮಾಡಿದ್ದೆ, ಆಮೇಲೆ ಒಂದು ಬಾಕ್ಸ್ ಮುಚ್ಚಳಕದಲ್ಲಿ ಮಾಡಿದ್ನಲ್ಲ, ಸರಿ ಹೋಗಲಿಲ್ಲ ಶೇಪು. ಇವಾಗ ಇದೇ ರೀತಿ ಅಷ್ಟು ನಾವು ಯಾವ್ಯಾವ ಕಲರ್ ಮಾಡ್ಕೊಂಡಿದ್ವೋ ಆ ಕಲರ್ ಅಷ್ಟು ಲಟ್ಟಿಸ್ಕೊಂಡು ಅದೇ ರೀತಿಯೇ ನಾವು ಕಟ್ ಮಾಡ್ಕೋತಾ ಹೋಗಬೇಕು. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಈ ರೀತಿ ನಾವು ಏನಾದರೂ ಒಂದು ಇದನ್ನು ಲೋಟ ಅಥವಾ ಏನಾದರೂ ಒಂದು ಬಾಕ್ಸ್ ಮುಚ್ಚಳಕ ತೊಗೊಂಡು ಆ ರೀತಿ ನಾವು ರೌಂಡ್ ಶೇಪಲ್ಲಿ ತೊಗೊಂಡ್ರೆ ಈಸಿ ಆಗುತ್ತೆ ಮಾಡೋದಕ್ಕೋಸ್ಕರ. ಇವಾಗ ನೋಡ್ತಾ ಇದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಪ್ಲೇಟಲ್ಲಿ. ಆರೆಂಜ್, ವೈಟ್ ಮತ್ತು ಗ್ರೀನ್ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಅಂದರೆ 4 ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು 4 ಒಂದು ಸ್ಟ್ರೈಟಾಗಿ ಹಾಕ್ಕೊಂಡಿದ್ದೀನಿ. ಒಂದ್ರ ಮೇಲೊಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ರೋಲ್ ಮಾಡಬೇಕು. ಸ್ಟಾರ್ಟಿಂಗಿಂದ ಎಂಡಿಂಗಿಗೆ ನಿಧಾನಕ್ಕೆ ರೋಲ್ ಮಾಡ್ಕೋತಾ ಬರಬೇಕು. ಈಗ ನೋಡ್ತಿದ್ದೀರಲ್ಲ ಯಾವ ರೀತಿ ಕಾಣ್ತಿದೆ ಅಂತ. ಸ್ವಲ್ಪ ಸೈಡಲ್ಲಿರೋಂಥ ಒಂದು ಪೆಟಲ್ಸ್ ಥರ ಬರುತ್ತಲ್ವ, ಅದನ್ನು ಸ್ವಲ್ಪ ಕೈಯಿಂದ ಈ ರೀತಿ ಅಗಲ ಮಾಡಿದರೆ ನಿಜವಾದ ಗುಲಾಬಿ ಏನೋ ಅನ್ನೋ ಥರ ಕಾಣುತ್ತೆ. ಇಲ್ಲಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ರೀತಿ ನಾವು ಕೇಕ್ ಮೇಲೆ ಎಲ್ಲ ನೋಡಿರ್ತೀವಿ, ಅವರು ಜಸ್ಟ್ ಏನೋ ಒಂದು ಕ್ಯಾಪ್ ಏನೋ ಹಾಕ್ಬಿಟ್ಟು ಆ ಥರ ಇದು ಮಾಡಿರ್ತಾರೆ ಫ್ಲವರ್ ಥರ. ಆದರೆ ನಾವು ಈ ರೀತಿ ಮಾಡಿದಾಗ, ಇವಾಗ ಚಪಾತಿ ಮಕ್ಕಳು ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ. ಅಕಸ್ಮಾತ್ ನಿಮಗೆ ಈ ರೀತಿ ಕಲರ್ ಯೂಸ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದಾಗ ನೀವು ಇದಕ್ಕೆ ಇವಾಗ ನೀವು ಗ್ರೀನ್ ಕಲರ್ಗೆ ಪಾಲಕ್ ಸೊಪ್ಪಿನ ರಸ ಹಾಕ್ಬಿಟ್ಟು ನೀವು ಗ್ರೀನ್ ಕಲರ್ ಮಾಡಿಕೊಂಡು ಚಪಾತಿನ ಕೊಡ್ಬೋದು ಈ ರೀತಿ ಮಾಡಿ. ಇಲ್ಲ ಆರೆಂಜ್ ಕಲರ್ ಬೇಕಂದರೆ ಸ್ವಲ್ಪ ಕ್ಯಾರೆಟ್ ಪೇಸ್ಟ್ ಮಾಡಿ ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಸಿ ಈ ರೀತಿ ಚಪಾತಿ ಮಾಡಿಕೊಂಡು ಈ ಥರ ಫ್ಲವರ್ ಥರ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ. ಇವಾಗ ನಾನು ಗ್ರೀನ್ ಕಲರ್ ರೋಸ್ನ ಮಾಡ್ತಾಯಿದ್ದೀನಿ. ಈ ರೀತಿ ಮತ್ತೆ ನಿಧಾನಕ್ಕೆ ಅದನ್ನು ರೋಲ್ ಮಾಡಿಬಿಟ್ಟು ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಪ್ರೆಸ್ ಮಾಡಬೇಕು. ಏನಕ್ಕಂದರೆ ಅದು ಬಿಟ್ಕೋಬಾರ್ದಲ್ಲ. ನನಗಂತೂ ಗ್ರೀನ್ ಕಲರ್ ರೋಸ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಆ ಕಲರ್ ಒಂಥರ ಅಟ್ರಾಕ್ಟಿವ್ ಥರ ಕಾಣಿಸ್ತಾ ಇದೆ ಗ್ರೀನ್. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆ ಅಜ್ಜು ಭ್ರಮರನು ಕೂಡ ತುಂಬ ಖುಷಿಯಾಗಿ ತಿಂದರು ಇದನ್ನು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತಂತ. ನಾನು ಏನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದೆ, ಬಟ್ ಅದು ಈ ರೀತಿ ಬಂತಲ್ಲ, ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಂದರೆ ಹೊಸ್ದಾಗಿ ನಾವು ಯಾವುದಾದ್ರೂ ಒಂದು ರೆಸಿಪೀಸ್ನ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರಲ್ವ, ಅದಕ್ಕೋಸ್ಕರ. ನಿಮಗೆ ಇನ್ಮೇಲೆ ಲಾಗ್ ಜೊತೆ ಕುಕ್ಕಿಂಗ್ ರೆಸಿಪಿನೂ ಮಾಡಿ ಅಂತಂದರೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ನೀವು ಕುಕ್ಕಿಂಗ್ ರೆಸಿಪಿ ಮಾಡಬೇಡಿ, ಕುಕ್ಕಿಂಗ್ ರೆಸಿಪಿ ಸಪ್ರೇಟ್ ಮಾಡಿ, ಇಲ್ಲ ಲಾಗ್ ಸಪ್ರೇಟ್ ಮಾಡಿ ಅಂದರೆ ಅದನ್ನು ಮಾಡ್ತೀನಿ. ಸೊ ನಿಮ್ಮ ಒಂದು ಅನಿಸಿಕೆನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇವಾಗ ವೈಟ್ ಕಲರಲ್ಲಿ ನಾನು ಫ್ಲವರ್ಸ್ನ ಮಾಡಿಕೊಂಡೆ. ಈ ರೀತಿ ಎಲ್ಲ ಫ್ಲವರ್ಸ್ನ ಮಾಡಿಕೊಂಡ್ರೆ ನಮ್ಮ ಒಂದು ಏನು ಫ್ಲವರ್ ಸ್ವೀಟ್ ಮಾಡೋದಕ್ಕೆ ರೋಸ್ ರೆಡಿ. ನನಗಂತೂ ತುಂಬ ಅಂದರೆ ಖುಷಿ ಆಯಿತು, ಒಂಥರ ಡಿಫ್ರೆಂಟಾಗಿ ಮಾಡಿದ್ನಲ್ಲ ಅಂತ. ಇವಾಗ ನೋಡ್ತಿದ್ರಲ್ಲ ಫ್ಲ್ಯಾಗ್ ಆ ಕಲರಲ್ಲಿ ಮಾಡ್ತಾಯಿದ್ದೀನಿ. ಆರೆಂಜ್, ಗ್ರೀನ್ ಮತ್ತು ವೈಟ್, ಆರೆಂಜ್, ವೈಟ್, ಗ್ರೀನ್ ಇದರಲ್ಲಿ ಮಾಡ್ತಾಯಿದ್ದೀನಿ. ಇದು ಈ ರೀತಿ ಮಾಡಿದ್ರಿಂದ August 15 ಬರುತ್ತಲ್ಲ, ಆ ಟೈಮಲ್ಲಿ ಕೂಡ ಮಕ್ಕಳಿಗೆ ಈ ರೀತಿ ಏನಾದರೂ ಒಂದು ಮಾಡಿಕೊಟ್ರೆ ಅವರು ಕೂಡ ಒಂಥರ ಖುಷಿಯಾಗಿ ತಿಂತಾರೆ. ಫ್ಲ್ಯಾಗ್ ರೀತಿ ಇದೆಯಲ್ಲ ಕಲರೆಲ್ಲ ಚೆನ್ನಾಗಿ ಕಾಣ್ತಿದೆ ಅಂತಂದೇಳಿ. ಸೊ ಈ ರೀತಿಯೂ ಕೂಡ ಮಾಡ್ಬೋದು. ನಿಮಗೆ ಒಂದು ಯಾವ ರೀತಿ ಕಲರ್ಸ್ ಬೇಕು ಆ ರೀತಿ ಫುಡ್ ಕಲರ್ ಕೂಡ ಸಿಗುತ್ತಲ್ವ ಮಾರ್ಕೆಟಲ್ಲೆಲ್ಲ, ಆ ಕಲರ್ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಮಾಡಿಕೊಡ್ಬೋದು. ಇಲ್ಲಿ ನಾನು ಜಸ್ಟ್ 3 ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಒಂದು ಫ್ಲ್ಯಾಗ್, ನ್ಯಾಷನಲ್ ಫ್ಲ್ಯಾಗ್ ಏನಿದೆ ಅದರ ಒಂದು ಕಲರ್ಸ್ನ ಯೂಸ್ ಮಾಡಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಮಾಡಿಟ್ಕೊಂಡಿರೋಂಥ ರೋಸ್ ಏನಿದೆಯೋ ಅದನ್ನು ಹಾಕ್ಕೋಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಇಲ್ಲ ಅಂದರೆ ಅದು ಸ್ವಲ್ಪ ಬಿಟ್ಕೊಳ್ಳೋ ಅಂಥದ್ದು ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನಾನು ಹೇಗಾದರೂ ಮತ್ತೆ ಮಾಡಿರೋದು ಕೆಡಬಾರ್ದು ಅಂತ ಹೇಳಿ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದೆ. ಬಟ್ ಮೀಡಿಯಮ್ ಫ್ಲೇಮ್ ಈಸ್ ಬೆಟರ್ ಅಂತ ಹೇಳ್ಬೋದು. ಚೆನ್ನಾಗಿ ಬೇಯುತ್ತೆ. ಅಂದರೆ ಒಳಗಡೆ ಲೇಯರ್ ನಾವು ಏನು ಮಾಡಿರ್ತೀವೋ ಅದು ನೀಟಾಗಿ ಬೆಂದ್ಕೋಬೇಕಂದ್ರೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಫುಲ್ ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆ ಎಲ್ಲ ಸೀದೋಗಿರುತ್ತೆ.
ಒಳಗಡೆ ಮಾತ್ರ ಹಾಗೆ ಸಾಫ್ಟ್ ಹಾಗೆ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ನಾವು ಚೆನ್ನಾಗಿ ಕುಕ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಕಲರ್ ಯೂಸ್ ಮಾಡಬಾರ್ದಷ್ಟೇ, ಬಟ್ ಇಲ್ಲಿ ನಾನು ಅಂದರೆ ಮಕ್ಕಳಿಗೆ ಒಂಥರ ಕಲರ್ಫುಲ್ ಆಗಿದ್ರೇ ಇಷ್ಟಪಡ್ತಾರಲ್ಲ, ಹಾಗಾಗಿ ಕಲರ್ನ ಯೂಸ್ ಮಾಡಿದೆ. ನೀವು ಆರ್ಗ್ಯಾನಿಕ್ಕಾಗಿ ನಾನು ಹೇಳಿದ್ನಲ್ಲ ಆ ರೀತಿಯೂ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ನಮ್ಮ ಒಂದು ಫ್ಲವರ್ ರೆಡಿಯಾಗಿದೆ. ಸೊ ಫ್ಲವರ್ ಅಷ್ಟೇ ರೆಡಿಯಾಗಿದೆ. ಸ್ವೀಟ್ ಹೇಗೆ? ಸೊ ಸ್ವೀಟ್ ಮಾಡೋದಕ್ಕೆ ಇವಾಗ ನಾನು ಪಾಕ ಮಾಡ್ಕೋತೀನಿ, ಅಂದರೆ ಲೈಟಾಗಿ ಪಾಕ ಮಾಡ್ಕೋತೀನಿ. ಸಕ್ಕರೆ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು, ಹಾಗೆ ಒಂದು ಏಲಕ್ಕಿನ ಹಾಕ್ಕೊಂಡು ಇದರಲ್ಲಿ ನಾನು ಪಾಕ ಮಾಡ್ಕೋತೀನಿ. ಪಾಕ ಮಾಡ್ಕೊಂಡ್ಮೇಲೆ ನಮ್ಮ ಒಂದು ರೋಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇದರಲ್ಲಿ ನೆನೆಸ್ಬೇಕು. ಇಷ್ಟೇ ಸಿಂಪಲ್ ಆದಂಥ ಒಂದು ಡಿಶ್. ಹಾಗೆ ಸಿಂಪಲ್ ಅನ್ನೋದಕ್ಕಿಂತ ನೋಡೋದಕ್ಕೆ ಸಿಂಪಲ್, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಅದು ಸ್ವಲ್ಪ ನಾನು ನೀರು ಹಾಕಿದ್ದೀನಿ, ಚೆನ್ನಾಗಿ ಕುದಿ ಬರಬೇಕು. ಕುದಿಯೋ ಟೈಮಲ್ಲಿ ಅದು ಒಂದು ನಿಮಿಷ ಕುದ್ದು ಇದಾದಮೇಲೆ ಸ್ವಲ್ಪ ಆಫ್ ಮಾಡಿಬಿಟ್ರೆ ಮುಗೀತು. ಒಂದು 10ರಿಂದ 15 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಆವಾಗ ಅದರಲ್ಲಿರೋಂಥ ಏನು ಸ್ವೀಟ್ನೆಸ್ ಎಲ್ಲದೂ ಕೂಡ ಆ ರೋಸ್ ಏನಿದೆಯೋ ಅದೆಲ್ಲ ಎಳ್ಕೊಂಬಿಡುತ್ತೆ. ಆವಾಗ ತಿನ್ನೋದಕ್ಕೂ ಕೂಡ ಒಂಥರ ಸ್ವೀಟ್ನೆಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಹೊರಗಡೆ ಅಷ್ಟೇ ಸ್ವೀಟ್ ಇರುತ್ತೆ, ಒಳಗಡೆ ಅಷ್ಟೊಂದು ಸ್ವೀಟ್ ಇರೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಕೋಬೇಕು. ಇವಾಗ ನೋಡ್ತಿದ್ದೀರಲ್ಲ, ಒಂದೊಂದಾಗಿ ರೋಸಸ್ನ ಹಾಕ್ಕೊಂಡು ಅದು ಸ್ವೀಟ್ ಏನಿದೆ ಅದನ್ನೆಲ್ಲ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಎಲ್ಲ ಕಡೆಗೂ ಕೂಡ ಅದು ಏನು ಸಕ್ಕರೆ ಪಾಕ ಇದೆಯೋ ಅದೆಲ್ಲ ಕ್ಲೀನಾಗಿ ನೀಟಾಗಿ ಹೊಂದ್ಕೊಳುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡೋಣ. ಇವಾಗ ನೋಡ್ತಾ ಇದ್ದೀರಲ್ಲ, ಸ್ವೀಟ್ ರೋಸ್ ಫ್ಲವರ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋದೊಂದು ಬಾಕಿ. ಪ್ಲೇಟಲ್ಲಿ ಹಾಕ್ಬಿಡ್ತೀನಿ, ಬನ್ನಿ ಹೇಗೆ ಆಗಿದೆ ಅಂತ ಹೇಳಿ ತಿಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಒಂದೊಂದಾಗಿ ಇಡ್ತಾ ಇದ್ದಂತೆ ನನಗೆ ಅನಿಸಿದ್ದು, ಇದು ಒಂಥರ ನ್ಯಾಷನಲ್ ಫ್ಲ್ಯಾಗ್ ಥರನೇ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅನ್ನಿಸ್ತು. ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಈಗ ತಾನೇ ಸ್ವೀಟ್ನ ತಿಂದಿದ್ದಾಯಿತು, ಖಾಲಿ ಮಾಡಿದ್ದಾಯಿತು. ಅಜ್ಜು ಬಂದು ರೆಡಿಯಾಗಿ ಟ್ಯೂಷನಿಗೆ ಹೋದ. ಜಸ್ಟ್ 1 ಅವರ್ ಅಷ್ಟೇ ಅವನಿಗೆ ಒಂದು ರೆಸ್ಟ್. ಅಂದರೆ 3 ಗಂಟೆಗೆ ಬರ್ತಾನೆ, ಅಂದರೆ ಕರ್ಕೊಂಬರೋಷ್ಟರಲ್ಲಿ 3:30 ಆಗಿಬಿಡುತ್ತೆ. ಇವಾಗ 4 ಗಂಟೆಗೆ ಅವನು ಟ್ಯೂಷನ್ಗೆ ಹೋದ. ಅಮ್ಮ ಕರ್ಕೊಂಡು ಹೋದ್ರು ಬಿಡೋದಕ್ಕೆ. ಭ್ರಮರ ಬಂದುಬಿಟ್ಟು ಹೊರಗಡೆ ಇದ್ದಾಳೆ, ಇಲ್ಲ ಅಂತಂದಿರು ಇಷ್ಟೊತ್ತಿಗೆ ಕರ್ಕೋ ಅಂತಂದೇಳಿ ಕಾಡಿಸ್ತಾ ಇದ್ಲು. ಇವಾಗ ನಿಮ್ಮ ಜೊತೆ ಏನೋ ಮಾತಾಡ್ಬೇಕಂತ ಹೇಳಿ ಅವಳನ್ನ ಹೊರಗಡೆ ಕಳಿಸಿದ್ದೀನಿ. ಏನಂತ ಅನ್ಕೋಬೋದು, ಏನಂದರೆ ಸ್ವಲ್ಪ ನಾರ್ಮಲ್ ಆಗಿ ಕೆಲವೊಬ್ಬರಿಗೆ ನಾನು ಒಂದಷ್ಟು ಸಜೆಷನ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ, ಎಷ್ಟೊಂದು ಜನ ಯಾವ್ಯಾವುದೋ ರೀತಿಲಿ ನಮಗೆಲ್ಲ ಮಾತಾಡ್ತಿರ್ತಾರೆ. ಅಂದರೆ ನೀನು ಹಾಗಿದೆಯಾ, ನೀನು ಹೀಗಿದೆಯಾ, ನಿನ್ನ ಮನೆ ಚೆನ್ನಾಗಿಲ್ಲ, ಮತ್ತೇನೋ ನಿನ್ನ ಡ್ರೆಸ್ ಸರಿ ಇಲ್ಲ, ನಿನ್ನ ಡ್ರೆಸ್ ಸೆನ್ಸ್ ಸರಿ ಇಲ್ಲ, ಮತ್ತು ನೀನು ಒಳ್ಳೆ ಡ್ರೆಸ್ ತಗೋಬೋದಲ್ವಾ, ನೀನು ಒಳ್ಳೆ ರೀತಿ ಇರ್ಬೋದಲ್ವಾ, ಮೇಕಪ್ ಮಾಡ್ಬೋದಲ್ವಾ, ಹಾಗಿರ್ಬೋದಲ್ವಾ, ಹೀಗಿರ್ಬೋದಲ್ಲ ಅಂತಂದೆಲ್ಲ ಎಷ್ಟೊಂದೆಲ್ಲ ಹೇಳ್ತಿರ್ತಾರೆ. ನಿಜವಾಗ್ಲೂ ನೀನು ಕಾಮೆಂಟ್ ಅಂತ ಹೇಳ್ತಾ ಇಲ್ಲ ನಾನು, ನಿಜವಾಗ್ಲೂ ಇವಾಗ ಎಲ್ಲರೂ ಕೂಡ ಅದನ್ನು ಫೇಸ್ ಮಾಡ್ತಿರ್ತಾರೆ. ನಮಗೆ ಇಷ್ಟ ಇರದೇ ಇದ್ರೂ ಕೂಡ ಒಂದು ನಿಮಿಷ, ಓಕೆ ಬಿತ್ತು. ಏನಂದರೆ ನಮ್ಗೆ ಇಷ್ಟ ಇರದೇ ಇದ್ರೂ ಕೂಡ ಇನ್ನೊಬ್ಬರು ಬಲವಂತಕ್ಕೋಸ್ಕರ ನಮ್ಮನ್ನು ನಾವು ಚೇಂಜ್ ಮಾಡ್ಕೋತೀವಿ. ಅವ್ರು ಹಾಗೆ ಹೇಳ್ತಾರೆ, ಅವ್ರು ಹೀಗೆ ಹೇಳ್ತಾರೆ, ನಾವೇನಕ್ಕೆ ಈ ರೀತಿ ಇರೋದು, ನಾವು ಸ್ವಲ್ಪ ಚೇಂಜ್ ಆಗೋಣ, ಒಂದು ಸ್ವಲ್ಪ ಡ್ರೆಸ್ ಮಾಡ್ಕೊಳ್ಳೋಣ. ನಮ್ಗೆ ಇಷ್ಟ ಇರದೇ ಇದ್ರೂ ಡ್ರೆಸ್ ಮಾಡ್ಕೊಳೋದು, ನಮ್ಗೆ ಇಷ್ಟ ಇರದೇ ಇದ್ರೂ ನಮಗೆ ಆ ಫುಡ್ ಇಷ್ಟ ಇರಲ್ಲ ಆದರೂ ಕೂಡ ಅದನ್ನ ತಿನ್ನೋದು. ನಮ್ಮ ಮನೇಲಿ ಏನೇ ಕಷ್ಟ ಇದ್ರೂ ಕೂಡ ಅದನ್ನೆಲ್ಲ ಮುಚ್ಚಿಟ್ಕೊಂಡ್ಬಿಟ್ಟು ನಾವು ಹೊರಗಡೆ ಫುಲ್ ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ತೋರಿಸ್ಕೊಳೋದು, ಅದೆಲ್ಲ ಮಾಡೋ ಥರ ಆಗಿಬಿಡುತ್ತೆ. ಒಂದಷ್ಟು ಸಲ ನಾನು ಕೂಡ ಮಾಡಿದ್ದೀನಿ. ಮತ್ತು ನಾವು ಎಲ್ಲರೂ ಕೂಡ ಮಾಡಿರ್ತೀವಲ್ವ, ಆ ರೀತಿ ಏನಕ್ಕೆ ಮಾಡಬೇಕು?
ನಮಗೋಸ್ಕರ ನಾವು ಬದುಕಿದ್ರೆ ಸಾಕಲ್ವಾ, ಇನ್ನೊಬ್ರಿಗೋಸ್ಕರ ನಾವು ಏನಕ್ಕೆ ಬದುಕಬೇಕು, ಇನ್ನೊಬ್ರಿಗೋಸ್ಕರ ನಮ್ಮ ಒಂದು ಆ್ಯಟಿಟ್ಯೂಡ್, ನಮ್ಮ ಒಂದು ಮನೇಲಿರುವಂಥ ಪರಿಸ್ಥಿತಿನ ಏನಕ್ಕೆ ಮುಚ್ಚಿಟ್ಕೋಬೇಕಲ್ವಾ. ನಾವು ಹೇಗಿದೆಯೋ ಹಾಗೆ, ಇಷ್ಟಪಡೋರು ಇಷ್ಟಪಡಲಿ, ಕಷ್ಟಪಡೋರು ಕಷ್ಟಪಡಲಿ, ಪರವಾಗಿಲ್ಲ ನಮ್ಮ ನೋಡಿಬಿಟ್ಟು. ಬಟ್ ಇಷ್ಟಪಡೋರನ್ನ ಹೇಗಿದ್ರು ಇಷ್ಟಪಡ್ತಾರೆ. ಅದಕ್ಕೋಸ್ಕರನೇ ನಾವು ಚೇಂಜ್ ಆಗಬೇಕಂತ ಏನಿಲ್ಲ. ನಾವು ಹೇಗಿದೀವೋ ಅದೇ ರೀತಿಯೇ ನಾವು ನಡ್ಕೊಂಡೋದ್ರೆ ಸಾಕು. ನೀವೆಲ್ಲ ಹೇಳಿದರೆ ಅಕ್ಕ ನೀವು ಡ್ರೆಸ್ ಹಾಕೊಳ್ಳಿ, ನೀವು ಚೆನ್ನಾಗಿ ಕಾಣ್ತೀರಾ, ನೈಟಿಲ್ಲಿ ಮಾಡಬೇಡಿ ಅಂತ ಹೇಳಿ. ಬಟ್ ಏನು ಮಾಡೋಣ, ಎಲ್ಲದನ್ನು ಕೂಡ ನಾವು ಮ್ಯಾನೇಜ್ ಮಾಡಬೇಕಲ್ವ, ಮನೆಯದು ಮ್ಯಾನೇಜ್ ಮಾಡಬೇಕು. ಇವಾಗ ಎಷ್ಟು ಟೈಟ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಅಮೌಂಟಿನ ಟೈಟ್ ಆಗಿದೆ. ಆದರೂ ಕೂಡ ನನಗೆ ನೀವೇ ನೋಡ್ತಾ ಇದ್ರಿ, ಯೂಟ್ಯೂಬ್ ಕೂಡ ನಾನು ಸರಿಯಾಗಿ ಮಾಡೋದಕ್ಕಾಗ್ತಾ ಇಲ್ಲ. ಏನಾದರೂ ಮಾಡಬೇಕಂದ್ರೆ ಏನಾದರೂ ಒಂದು ಟಾಪಿಕ್ ಇಟ್ಕೊಂಡಾಗಲಿ ನಾನು ಮಾಡಬೇಕು, ಇಲ್ಲಾಂದರೆ ಕಂಟೆಂಟ್ ಇರೋವಂಥದ್ದನ್ನಾದರೂ ಮಾಡಬೇಕು. ಕಂಟೆಂಟ್ ಇರೋದನ್ನು ಮಾಡಬೇಕಂದ್ರೆ ಏನಾದರೂ ಒಂದಿಷ್ಟು ರೆಸಿಪೀಸ್ಗಾಗಿರ್ಬೋದು, ನಿಮ್ಗೆ ಕೆಲವೊಂದಷ್ಟು ಪ್ರಾಡಕ್ಟ್ನ ಇಂಟ್ರಡ್ಯೂಸ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ನಾವು ಹೊರಗಡೆ ಹೋಗಿಬಿಟ್ಟು ಶೂಟ್ ಮಾಡೋದಕ್ಕಾಗಿರ್ಬೋದು, ಒಂದಷ್ಟು ಅಮೌಂಟ್ ಬೇಕೇ ಬೇಕಲ್ವಾ. ಇವಾಗ ನೀವು ಹೇಳಿದ್ರೆ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನಗೆ ಇವಾಗ 2 ಮಂತ್ಸ್ಗೆ ಒಂದ್ಸಲ ನನಗೆ ಅಮೌಂಟ್ ಬರ್ತಾಯಿದೆ. ವ್ಯೂಸ್ ಬಂದರೂ ಕೂಡ ನನಗೆ ಅಮೌಂಟ್ ಬರ್ತಾ ಇಲ್ಲ ಯೂಟ್ಯೂಬಿಂದ. ಬಟ್ ನಾನು ಏನೋ ಅಂದ್ಕೊಂಡೆ, ಯೂಟ್ಯೂಬು ಏನೋ ಎಷ್ಟೆಷ್ಟೋ ಲಕ್ಷ ದುಡ್ದು ಬಿಡ್ತಾರೆ ಇದರಲ್ಲೆಲ್ಲ ಅಂತಂದು ಎಷ್ಟು ಇದು ಮಾಡ್ಕೊಂಡಿದ್ರೆ, ನಮ್ಮ ಒಂದು ಕನಸುಗಳನ್ನ ಇದರಿಂದ ನಾವು ನನಸು ಮಾಡ್ಕೋಬೋದು ಅಂತಂದೆಲ್ಲ ನಾನು ಒಂದು ದೊಡ್ಡ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೆ. ಅಂದರೆ ನನ್ನ ಒಂದು ಫ್ಯಾಮಿಲಿ ಇದರಿಂದ ಚೇಂಜ್ ಆಗ್ಬೋದು, ನನ್ನ ಮಕ್ಕಳು ಒಂದು ಎಜುಕೇಷನ್ಗೂ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಬಟ್ ಯೂಟ್ಯೂಬು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ನಾನು ಹೇಗಿದ್ದೀನೋ ಹಾಗೆ ಮಾಡ್ತೀನಿ. ನನಗೆ ನನ್ನ ಕೈಯಲ್ಲಿದ್ದಾಗ ನಾನು ಹೊರಗಡೆ ಹೋಗ್ತೀನಿ, ಶೂಟ್ ಮಾಡ್ತೀನಿ, ಇಲ್ಲ ಮನೇಲಿದ್ದಾಗ ಯಾವುದಾದ್ರೂ ಒಂದು ರೆಸಿಪೀಸ್ ತೋರಿಸೋದಾಗಿರ್ಬೋದು, ಇಲ್ಲ ಏನಾದರೂ ಒಂದು ಪ್ರಾಡಕ್ಟ್ನ ಇಂಟ್ರಡ್ಯೂಸ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಒಂದು ಪ್ರಾಡಕ್ಟ್ಸ್ ರಿವ್ಯೂಸ್ ಮಾಡೋದಾಗಿರ್ಬೋದು ಮಾಡ್ತಾ ಇರ್ತೀನಿ ಅಷ್ಟೇ. ಮತ್ತು ನಾನು ಒಂದು ಡೈಲಿ ರುಟೀನ್ ಕೂಡ ಇವಾಗ ನಾನು ಆಗ್ತಾ ಇದ್ದೀನಿ. ಏನಕ್ಕಂದರೆ ನಾನು ಇವಾಗಲೇ ಹೇಳಿದೆ ನಿಮಗೆ, ಅಮೌಂಟಿಂದ ಒಂದು ಇಶ್ಯೂ ಆಗಿರೋದ್ರಿಂದ ನನಗೆ ಇವಾಗ ಮತ್ತೆ ನಾನು ಏನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಅದನ್ನೇ ನಾನು ಮಾಡಬೇಕಾಗಿರೋದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಅಮೌಂಟ್ ಇಲ್ದಂಗೆ ನಾನು ಯಾವ ರೀತಿ ನಾವು ವೀಡಿಯೋಸ್ ಮಾಡ್ಬೋದು ಅಂತಲೂ ಕೂಡ ನಾನು ಕೆಲವೊಂದಷ್ಟು ಟಿಪ್ಸ್ನ ನಾಳಿನ ವ್ಲಾಗಲ್ಲಿ ನಾನು ಕೊಡ್ತೀನಿ. ಸೊ ಅದು ಬಂದುಬಿಟ್ಟು ಹೊಸ ಯೂಟ್ಯೂಬರ್ಸ್ಗಾಗಿರ್ಬೋದು, ಈಗ ಮಾಡ್ತಿರೋಂಥ ಯೂಟ್ಯೂಬರ್ಸ್ ಆಗಿರ್ಬೋದು, ಈ ರೀತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರುವಂಥ ಯೂಟ್ಯೂಬರ್ಸ್ಗಾಗಿರ್ಬೋದು ಒಂದು ಒಳ್ಳೆ ಉಪಯೋಗ ಆಗ್ಬೋದು. ಅದಕ್ಕೋಸ್ಕರ ಅದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅದನ್ನು ಇನ್ಮೇಲೆ ಫಾಲೋ ಮಾಡ್ತಾ ಬರ್ತೀನಿ. ದುಡ್ಡಿದ್ದರೆ ಒಂದೇ ಅಲ್ಲ ಯೂಟ್ಯೂಬ್ ಮಾಡೋ ಅಂಥದ್ದು, ದುಡ್ಡಿಲ್ಲ ಅಂದ್ರೂ ಕೂಡ ನಾವು ಯೂಟ್ಯೂಬ್ ಮಾಡ್ಬೋದು. ಅದಕ್ಕೊಂದು ಟೆಕ್ನಿಕ್ ಇರಬೇಕು, ತಲೆ ಇರಬೇಕು ಅನ್ನೋದೊಂದು ನಾನು ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ಬೇರೆಯವ್ರಿಗೋಸ್ಕರ ನಾವು ಬದಲಾಗೋದು ಬೇಡ ಅಂತ ಅಷ್ಟೇ ನನಗೆ. ನೀವು ಬೇರೆಯವ್ರಂತಲ್ಲ, ನೀವು ಹೇಳಿದರೆ. ಆದರೆ ನನಗೆ ಒಂದಷ್ಟು ಇವಾಗ ನನ್ನ ಪ್ರಾಬ್ಲಮ್ನ ಮುಚ್ಚಾಕ್ಕೊಂಡು ನಾನು ಒಳ್ಳೆ ನೀಟಾಗಿ ರೆಡಿಯಾಗಿ ಬಂದುಬಿಟ್ಟು ನಾನು ಮಾಡೋ ಅಂಥದ್ದನ್ನು ನಾನು ಅದನ್ನ ಒಪ್ಪಲ್ಲ. ಏನಕ್ಕಂದರೆ ಮನೇಲಿ ಪ್ರಾಬ್ಲಮ್ ಇಟ್ಕೊಂಡು ನಾವು ಫುಲ್ ನೀಟಾಗಿದ್ದರೆ ಅದೇ ದುಡ್ಡು ಇಟ್ಕೊಂಡ್ರೆ ನಾವು ಬೇರೆ ಎದಕ್ಕಾದರೂ ಯೂಸ್ ಮಾಡ್ಬೋದು, ಮನೆಯ ಒಂದು ಖರ್ಚಿಗಾದರೂ ಯೂಸ್ ಮಾಡ್ಬೋದು. ಒಂದಷ್ಟು ಕಂಜೂಸ್ತನ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಗೊತ್ತೇ ಇದೆ, ಒಂದಷ್ಟು ಕಂಜೂಸ್ತನ ಮಾಡಿ ನಾವು ಏನಾದರೂ ಅಮೌಂಟ್ ಎತ್ತಿಕ್ಕಿದ್ವಿ ಅಂದಮೇಲೆ ಅದು ಇನ್ನೊಂದು ಎದಕ್ಕೋ ಯೂಸ್ ಆಗಿರುತ್ತೆ ಅಲ್ವಾ. ಹಾಗೆ ನಾನು ಮಾಡ್ತಾ ಹೋಗ್ತಿದ್ದೀನಿ ಅಷ್ಟೇ. ನಾನು ಎಷ್ಟು ಫಸ್ಟ್ ಖರ್ಚು ಮಾಡ್ತಿದ್ದೆ, ಎಷ್ಟು ಇದರಲ್ಲಿ ಇದ್ದೆ ಅಂತ ಹೇಳಿದರೆ, ಇವಾಗ ಆ ಖರ್ಚು ಮಾಡೋದಕ್ಕೂ ಕೂಡ ಒಂಥರ ಭಯ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಇವಾಗ ಅಷ್ಟು ಖರ್ಚು ಮಾಡೋದಕ್ಕೂ ಕೂಡ ಸ್ವಲ್ಪ ಹಿಂದಾಗ್ತಾ ಇದ್ದೀನಿ. ನೋಡೋಣ, ಆದಷ್ಟು ಬೇಗ ನಿಮ್ಗೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದನ್ನು ಮಾತ್ರ ಎಲ್ಲರೂ ಕೂಡ ಸೀರಿಯಸ್ ಆಗಿ ತೊಗೊಳ್ಳಿ. ಏನಂದರೆ ಇನ್ನೊಬ್ರಿಗೋಸ್ಕರ ನಾವು ಚೇಂಜ್ ಆಗೋದು ಬೇಡ, ಇನ್ನೊಬ್ರಿಗೋಸ್ಕರ ನಮ್ಮ ಆ್ಯಟಿಟ್ಯೂಡ್ ಬದಲಾಯಿಸ್ಕೊಳೋದು ಬೇಡ, ಇನ್ನೊಬ್ರಿಗೋಸ್ಕರ ನಾವು ಬದುಕೋದು ಬೇಡ. ನಮಗೋಸ್ಕರ ನಾವು ಬದುಕಿದ್ರೆ ಸಾಕಷ್ಟೆ. ನಮ್ಮನ್ನು ಇಷ್ಟಪಡೋಂಥವ್ರು ಇಷ್ಟಪಡ್ತಾನೆ ಇರ್ತಾರೆ, ನಮ್ಮನ್ನು ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ನನ್ನ ಯೂಟ್ಯೂಬರ್ಸ್ ಮೇಲೆ ಇದೆ, ನನ್ನ ಒಂದು ವ್ಯೂವರ್ಸ್ ಮೇಲೆ ಇದೆ. ಸೊ ನಾನೆಲ್ಲ ವ್ಯೂವರ್ಸ್ಗೂ ಕೂಡ ಇದು ಒಂದು ಸಣ್ಣದಾಗಿ ಒಂದು ಸಜೆಷನ್ಸ್ ಅಷ್ಟೇ. ಹಾಗೆ ನನ್ನ ಒಂದು ಟಿಪ್ಪೋ ಅಥವಾ ನನ್ನ ಕಳಕಳಿ ಏನೋ ಗೊತ್ತಿಲ್ಲ, ಒಟ್ಟು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಇನ್ನೊಂದೇನು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.